ಹಾಡುಗಳಲ್ಲಿ ಯೂಟ್ಯೂಬ್ ಅಲ್ಲಿ ಇವತ್ತು ಬಿಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಮಾತ್ರ ಅಮ್ಮ ಬುದ್ಧಿ ಕೊಟ್ಟಿದ್ದಾಳೋ ಇಲ್ಲ ಅವ್ರಿಗೆ ಬುದ್ಧಿ ಭ್ರಮೆ ಆಗಿದೆಯೋ ಗೊತ್ತಿಲ್ಲ. ಮೇಲ್ಮರುತ್ತೂರು ಆದಿಪರಾಶಕ್ತಿ ಸಿದ್ಧರ ಪೀಠ, ಮರವತ್ತೂರಲ್ಲಿ ನಡೆಸತಕ್ಕಂಥ ಸಿದ್ಧರ ಪೀಠ, ತಮಿಳುನಾಡಿನಲ್ಲಿ ನಡೆಸತಕ್ಕಂಥ ಸಿದ್ಧರ ಪೀಠಕ್ಕೆ ಇಡೀ ರಾಜ್ಯ ರಾಷ್ಟ್ರದಿಂದ ಬರ್ತಾರೆ ಭಕ್ತರು ಮೇಲ್ಮರುತ್ತೂರಿಗೆ. ನೀವು ಅದನ್ನ ಅಮ್ಮನ ಸೇವೆಯಲ್ಲಿದ್ದಂಥವರು, ಅಮ್ಮನಿಗೆ ದ್ರೋಹ ಮಾಡ್ತಂತ ಜನ, ಕೆಂಪು ಬಟ್ಟೆ ಹಾಕೊಂಡು ದ್ರೋಹ ಮಾಡ್ತಂತ ಜನ, ನೀವು ಯಾವ್ಯಾವ ರೀತಿಯಲ್ಲಿ ಇದ್ದೀರಿ ಅಂತ ನಿಮ್ಮ ಬಣ್ಣ ಇನ್ನು ಮುಂದೆ ಗೊತ್ತಾಗ್ತದೆ. ಕೆಲವರು ಮಾತ್ರ ನೀವೇ ವಾಟ್ಸಪ್ ಅಲ್ಲಿ ಕೆಂಪು ಬಟ್ಟೆ ಹಾಕೊಂಡಾಗ ಹೆಂಗಿರ್ತೀರಿ, ಕೆಂಪು ಬಟ್ಟೆ ಬಿಟ್ಟು ಯಾವ ರೀತಿ ಯೂಟ್ಯೂಬ್ ಅಲ್ಲಿ ವಾಟ್ಸಪ್ ಅಲ್ಲಿ ಹಾಕ್ತಾ ಇದ್ದೀರಿ ಅನ್ನೋದನ್ನ ಭಕ್ತಾದಿಗಳು ಜನರೇ ನೋಡಿದ್ದಾರೆ. ಅಂತವ್ರ ಮಾತನ್ನ ಕೇಳಿ ಮೇಲ್ಮರುತ್ತೂರು ಅಮ್ಮ ಬರುವಂತ ಕಾರ್ಯಕ್ರಮ ತಡೆದ್ರೆ ನೀವು ಕೆಂಪು ಬಟ್ಟೆ ಮಾಲಾಧಾರಿಗಳು ನೀವು ಅಂಥದ್ದು ಗಮನ ಕೊಟ್ಟು ಎಲ್ಲೋ ಒಂದು ಕಡೆ ಇವತ್ತು ಈ ಕಾರ್ಯಕ್ರಮ ಹಿಂಗೆಲ್ಲ ನಡಿಬೇಕಾಗಿತ್ತು. ಕೋಲಾರೆ ಕೆಂಪು ಕಲರ್ ಕಾಣಿಸ್ಬೇಕಾಗಿತ್ತು. ಆದರೆ ಇನ್ನೊಂದು ಸಂತೋಷ ಸುದ್ದಿ ಏನಂತಂದ್ರೆ 22-23 ವರ್ಷಗಳ ಕನಸು ಈ ಜಾಗದಲ್ಲಿ ಅಮ್ಮನ್ನ ಕರಿಬೇಕು, ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ಟಾಗ ಎಲ್ಲರೂ ನಮ್ಗೆ ಅವಕಾಶ ಸಿಗ್ಲಿಲ್ಲ. ಬಟ್ ಅಮ್ಮನೇ ನೇರವಾಗಿ ನಮ್ಮನ್ನ ಕರೆದು, ಮಗನೇ ಕರ್ನಾಟಕ ರಾಜ್ಯದಲ್ಲಿ ಮಾಡೋಂಥ ಕಾರ್ಯಕ್ರಮನ ನಾನು ನಿನ್ನ ಕೈ ಕೊಡ್ತಾ ಇದ್ದೀನಿ, ನೀನು ಮಾಡೋ ನಾನಿದ್ದೀನಿ ಅಂತ ಒಂದೇ ಒಂದು ಮಾತು ಹೋಗ್ಬಿಟ್ಟು ಆ ಮಾತು ನಾನು ಈ ಕಾರ್ಯಕ್ರಮನ ಅಮ್ಮ ಆಶೀರ್ವಾದದಿಂದ ನಿಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ತಡೆದಂಥ ಜನ ಅವರಿಗೆ ಮುಂದೆ ಅರ್ಥ ಆಗ್ತದೆ. ಪದೇ ಪದೇ ನಾನು ಅವ್ರ ಬಗ್ಗೆ ಮಾತನಾಡಿ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಇನ್ನು ಮುಂದೆ ಆದ್ರೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು 18-20 ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೋ, ಅವ್ರು ಯಾವ ರೀತಿ ಕೆಂಪು ಬಟ್ಟೆಯವ್ರ ಹತ್ರ ಸುಲಿಗೆ ಮಾಡಿದಾರೋ ಆ ಸುಲಿಗೆ ಖಂಡಿತವಾಗೂ ನಿಲ್ತದೆ. ನಾನು ಬಂದು ಕೆಲವೇ ತಿಂಗಳಲ್ಲಿ ಅವರಿಗಿಂತ ಕಡಿಮೆ ಮಾಡಿದ್ದೀನಿ ಅಂತ ಹೇಳಿ, ದೇವಸ್ಥಾನ ಕಟ್ಟುವಂಥ ಶುಲ್ಕ ಅಲ್ಲ, ಇವರು ಸೇವೆ ಅಂತ ತಗೊಳ್ಳುವಂಥ ಶುಲ್ಕದಲ್ಲಿ ಕಡಿಮೆ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮನ ಕೆಲವರು ಕಡೆಗಣಿಸಿದ್ದಾರೆ. ಹಳಬರು ಸೀನಿಯರ್ಗಳು ಕರ್ನಾಟಕ ರಾಜ್ಯದವರು ಅಂತ ಕೆಲವರು. ನಾನು ಯಾರು? ನಾನು ಕೋಲಾರದಲ್ಲಿ ಹುಟ್ಟಿರೋನು. ಮಾತಾಡೋಂಥ ಭಾಷೆ ನೀವು ಅದನ್ನು ಯೋಚನೆ ಮಾಡಬೇಕು. ಯಾರು ತಮಿಳುನಾಡು ಅಂತ ನೀವು ಹೋಗ್ತಾರ ದೇವಸ್ಥಾನ ಯಾವುದು? ತಮಿಳುನಾಡು ಅಲ್ವಾ? ಕರ್ನಾಟಕನಾ? ಅಂದ್ರೆ ಅಮ್ಮನು ಕರ್ನಾಟಕದವ್ರು ಬೇರೆ, ತಮಿಳುನಾಡವ್ರು ಬೇರೆ, ಆಂಧ್ರವ್ರು ಬೇರೆ ನೋಡ್ತಾಳ? ಇಲ್ಲ, ಎಲ್ಲ ಮಕ್ಕಳನ್ನು ಒಂದೇ ಒಂದೇ ಕುಲ, ಒಂದೇ ತಾಯಿ, ಒಂದೇ ರಕ್ತ, ಒಂದೇ ದೈವ ಅಂತ ಹೇಳುವಂಥ ತಾಯಿಗೆ ಇವತ್ತು ನೀವು ಈ ಗೌರವ ಕೊಟ್ಟಿದ್ದೀರಿ. ಕೆಲವರು ಆಯಿತು ನಿಮಗೂ ಅಮ್ಮ ಒಳ್ಳೇದು ಮಾಡಲಿ, ಒಳ್ಳೆ ರೀತಿ ಬುದ್ಧಿ ಕೊಡಲಿ, ಇನ್ನು ಮುಂದೆ ಈ ರೀತಿ ಆಗದಂಗೆ ಒಳ್ಳೆ ರೀತಿ ನಡೀಲಿ ಅಂತ ಅಮ್ಮನ್ನ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿರ್ತಕ್ಕಂಥ ದೇವರಾಜ್ ಸರ್ ಅವರು DIG ಬೆಂಗಳೂರು ನಿನ್ನೆ ಸಂಜೆನೆ